ಈಗ FIR ಆಗಿದೆ. ಸೊ ಕಾನೂನು ಪ್ರಕಾರ ಅವ್ರು ಏನು ತೊಗೋಬೇಕೋ ಅವ್ರು ತೊಗೊತಾರೆ. ಯಾರೆಷ್ಟೇ ಜನ ಏನೇ ಮಾತಾಡಿದ್ರು ನನಗೆ ಯಾವುದಕ್ಕೂ ಭಯ ಇಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ಕಾನೂನು ನನ್ನ ಪರ ಬರುತ್ತೆ ಅಂತ. ಸೊ ಇಟ್ಸ್ ಓಕೆ. ಅವರು ಏನೇನು ಹೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಂತೆ. ಆಸ್ತಿ ಒಂದು ಹೇಳ್ತೀನಿ, ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನನ್ನ ಮಾವನ ಕಡೆಯಿಂದ ಆಗಲಿ ಅಥವಾ ನನ್ನ ಗಂಡನ ಕಡೆಯಿಂದ ಆಗಲಿ ನನ್ನ ಬ್ಯಾಂಕ್ ಅಕೌಂಟಿಗೆ ₹1 ಅಂತ ನನ್ನ ಅಕೌಂಟಿಗೆ ತೋರಿಸ್ಬಿಟ್ರೆ ಆಸ್ತಿ ಅಂತಾರಲ್ಲ, ಆಸ್ತಿ ಅಂದರೆ 100% ಅಲ್ವಾ. ಗಂಡನ ಕಡೆಯಿಂದ ದುಡ್ಡು ಇಸ್ಕೋಬೇಕು, ಮಾವನ ಕಡೆಯಿಂದ ದುಡ್ಡು ಇಸ್ಕೊಳ್ಬೇಕು ಹಂಗಂತ ಬಂದಿದ್ದರೆ, ನನ್ನ ಅಕೌಂಟಿಗೆ ಬಂದಿದ್ದರೆ ಡೆಫಿನೆಟಾಗಿ ನಾನು ಅವ್ರಿಗೆ ಎಸ್ ಅಂತೀನಿ. ಸೊ 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ದುಡಿತಾರೋ ಹುಡುಗಿ ನಾನು. ಐ ಡೋಂಟ್ ಕೇರ್. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳೋರು 1000 ಜನ ಹೇಳ್ತಾರೆ. ನಾವು ಹೇಗೆ ತೊಗೊಂಡು ಹೋಗ್ತೀವಿ ಅನ್ನೋದು ತುಂಬ ಮುಖ್ಯ ಇದೆ. ನನ್ನ ಜೀವನ ನನಗೆ ಗೊತ್ತು, ನಾನು ಹೇಗೆ ನಡೆಸಬೇಕು ಅಂತ. ಇಲ್ಲಿ ಯಾರಿಗೋಸ್ಕರನೂ ಭಯ ಪಡ್ತಿಲ್ಲ. ಸೊ ಹೇಳಿ ಸರ್, ಆ್ಯಂಡ್ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಸ್ವಲ್ಪ ಬಂದು ನನ್ನ ಹೆಲ್ತ್ ವಿಚಾರ ಎಷ್ಟೊಂದು ಜನ ವಿಚಾರಿಸಿದ್ರ ಹಾಸ್ಪಿಟಲಲ್ಲಿ. ಥ್ಯಾಂಕ್ ಯು, ಮೀನ್ಸ್ ಲಾಟ್. ಆ್ಯಂಡ್ ಏನೇ ಇದ್ದರೂ ಕಾನೂನು ಪ್ರಕಾರ ನಡೆಯುತ್ತೆ. ನನ್ನ ಮಗಳ ಮೇಲೆ ಕೈ ಮಾಡಿದ್ರು ಸರ್. ನಾನೊಂದು ತಾಯಿ, 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಅಲ್ವಾ, ಯಾವುದೇ ತಾಯಿ ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆ ಅಂದರೆ ಮಕ್ಕಳು ಅಂದರೆ ಯಾವ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳಿದೆ ಯಾಕೆ ಹೀಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು, ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಾದ ನಂತರ 7 ಗಂಟೆಗೆ ಅವರ ಅಪ್ಪ ಬಂದು ನನಗೆ ಹೊಡೆದು, ನನ್ನ ಗಂಡನಿಗೆ ಹೊಡೆದು, ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು. ನನ್ನ ಗಂಡ ಅವರೇನೋ ತಂಗಿಗೆ ಇದು ಮಾಡ್ತಾ ಇದ್ದಾರೆ ಅಂತ ರಾಂಗ್. ಅವ್ರು ಯಾಕಂದರೆ ಪೋರ್ಟ್ರೇ ಮಾಡೋರು ಯಾವ ರೀತಿ ಬೇಕಾದರೂ ಪೋರ್ಟ್ರೇ ಮಾಡ್ಬೋದು ಜೀವನದಲ್ಲಿ. ನೀವು ಎರಡೂ ವಿಚಾರ ಕೇಳಬೇಕು. ಯಾವ್ದು ಕರೆಕ್ಟ್ ಅನ್ಸುತ್ತೋ ನಿಮಗೆ ಬಿಡ್ತೀನಿ. ನನಗೇನೂ ಇಲ್ಲ. ಯಾವ್ದು ಕರೆಕ್ಟೋ ನೀವು ತೊಗೊಳ್ಳಿ. ಸೊ ನನಗೆ ಗೊತ್ತು ನನಗೆ ಯಾವ ಕರೆಕ್ಟು ಅಂತ. ಸೊ ನಮ್ಮ ಮಾವ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ನನ್ನ ಗಂಡ ಇದ್ದಾರೆ ನನ್ನ ಪರ ಮಾತಾಡೋದಕ್ಕೆ. ಸೊ ಇಟ್ಸ್ ಓಕೆ, ಯಾರು ಏನಾದರೂ ಮಾತಾಡಲಿ. ಆ್ಯಂಡ್ ಥ್ಯಾಂಕ್ ಯು.